ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ ಫ್ರೆಂಡ್ಸ್, ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಾಳೆ ಮಾರ್ಕೆಟ್ ಕ್ಲೋಸಲ್ಲಿರುತ್ತೆ. ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ ಸೆನ್ಸೆಕ್ಸ್ 148 ಪಾಯಿಂಟ್ಸ್ ಗೇನ್ ಆಗಿ 74,602 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 5 ಪಾಯಿಂಟ್ಸ್ ಡೌನ್ ಆಗಿ 22,547 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 43 ಪಾಯಿಂಟ್ಸ್ ಡೌನ್ ಆಗಿ 48,608 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಮಾರ್ಜಿನಲ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಈವನ್ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ ಸ್ಲೈಟ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಮತ್ತು ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಆಗೂ ರಿಯಾಕ್ಟ್ ಆಗಿಲ್ಲ, ಹಂಗಂತ ಫಾಲೋ ಆಗಿಲ್ಲ. ಯಾಕಂದರೆ ಇದಕ್ಕೆ ಏನೇನು ರೀಸನ್ಸ್ ಇದ್ದಾವೆ ಅಂತ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲೇ ಕಂಪ್ಲೀಟಾಗಿ ಮಾತಾಡ್ಕೊಂಡಿದ್ವಿ. ನಿನ್ನೆ ನಮ್ಮ ಮಾರ್ಕೆಟ್ ಫಾಲ್ ಆಗೋದಕ್ಕೆ ಮೇನ್ ರೀಸನ್ ಬಂದು US ಅಲ್ಲಿ ವೀಕ್ ಮ್ಯಾಕ್ರೋ ಡೇಟಾಸ್ ಅಪ್ಡೇಟ್ ಆಗಿದ್ವು. ಅದರಿಂದ US ಮಾರ್ಕೆಟ್ ಕೂಡ ಕರೆಕ್ಟ್ ಆಯಿತು ಮತ್ತು ನಮ್ಮ ಮಾರ್ಕೆಟ್ ಕೂಡ ಕರೆಕ್ಟ್ ಆಗಿದೆ. ಆದರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಪ್ರಕಾರ ನೋಡಿಕೊಂಡ್ರೆ ನಿನ್ನೆ ಸಹ ನಮ್ಮ ಮಾರ್ಕೆಟಲ್ಲಿ ತುಂಬಾ ಪಾಸಿಟಿವ್ ಡೇಟಾ ಪಾಯಿಂಟ್ಸ್ ಇದ್ವು. ಅವನ್ನೆಲ್ಲ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೆ. ಮತ್ತು ಇವಾಗ ಇನ್ನೊಂದ್ಸಲ ಜಸ್ಟ್ ಹೈಲೈಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಇಂಡಿಯಾ ಪ್ರಕಾರ ಸರ್ವಿಸ್ ಸೆಕ್ಟರ್ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ. ಅದಾದಮೇಲೆ RBI MPC ಮೀಟಿಂಗಲ್ಲಿ ತುಂಬಾ ಪಾಸಿಟಿವ್ ಔಟ್ಕಮ್ ಬಂದಿದೆ. ಮತ್ತು MPC ಮೀಟಿಂಗಲ್ಲಿ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡೋ ಪ್ರಾಬಬಿಲಿಟಿ ತುಂಬಾ ಜಾಸ್ತಿ ಇದೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಅದಾದಮೇಲೆ RBI ಅವರು ಬ್ಯಾಂಕ್ಸಲ್ಲಿ ಲಿಕ್ವಿಡಿಟಿ ಬೂಸ್ಟ್ ಮಾಡೋದಕ್ಕೆ ತುಂಬಾ ವೇರಿಯಸ್ ಮೆಜರ್ಸ್ನ ತೊಗೊತಾ ಇದ್ದಾರೆ. ಮತ್ತು UK ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ರಿಲೇಟೆಡ್ ಆಗೂ ತುಂಬಾ ಪಾಸಿಟಿವ್ ಆಗಿದ್ದಾರೆ. ಅದಾದಮೇಲೆ ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಸಿಟಿ ಗ್ರೂಪ್ ಅವರು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ ಓವರ್ವೈಟ್ ರೇಟಿಂಗ್ ಕೊಟ್ಟು ನಿಫ್ಟಿ 50 ಡಿಸೆಂಬರ್ಗೆ 26,000 ರೀಚ್ ಆಗುತ್ತೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅಂದರೆ ಕರೆಂಟ್ ಲೆವೆಲಿಂದ ನೋಡಿಕೊಂಡ್ರೆ 15% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಇದಕ್ಕೆ ಏನೇನು ಗ್ರೋತ್ ಫ್ಯಾಕ್ಟರ್ಸ್ ಇದ್ದಾವೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಮೊದಲನೇದಾಗಿ ರೀಸೆಂಟಾಗಿ ಬಜೆಟ್ ನಡೀತಲ್ಲ, ಆ ಬಜೆಟಲ್ಲಿ ಟ್ಯಾಕ್ಸ್ ಕಟ್ ಮಾಡಿದ್ದಾರೆ. ಅದರಿಂದ ಕನ್ಸಂಪ್ಷನ್ ತುಂಬಾ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದಾದಮೇಲೆ ಈ ಸೆಕೆಂಡ್ ಹಾಫಲ್ಲಿ ಗೌರ್ಮೆಂಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇನ್ನೂ ಇನ್ಕ್ರೀಸ್ ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ರೀಸೆಂಟಾಗಿ RBI 25 ಬೇಸಿಸ್ ರೇಟ್ ಕಟ್ ಮಾಡಿದ್ದಾರೆ. ಅದಾದಮೇಲೆ ಸಿಟಿ ಗ್ರೂಪ್ ಅವರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಇನ್ನೂ ಅಡಿಷ್ನಲ್ ಆಗಿ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಈ ಎಲ್ಲ ಡೇಟಾ ಪಾಯಿಂಟ್ಸಿಂದ ನಿಫ್ಟಿ 50 ಇಯರ್ ಎಂಡ್ ಎಷ್ಟೊತ್ತಿಗೆ 26,000 ರೀಚ್ ಆಗುತ್ತೆ ಅಂತ ಹೇಳಿರೋದು. ಅದಾದಮೇಲೆ ಇವಾಗ ರೂರಲ್ ಕನ್ಸಂಪ್ಷನ್ ಏನೋ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ. ಅದ್ರ ಜೊತೆಗೆ ರೀಸೆಂಟಾಗಿ ಇನ್ನೊಂದು ಅಪ್ಡೇಟ್ ಬಂದಿದೆ. ಏನಂತ ಅಂದರೆ ಅರ್ಬನ್ ಕನ್ಸಂಪ್ಷನ್ ಕೂಡ ರಿಕವರ್ ಆಗ್ತಾ ಇದೆ ಅಂತ ಅಪ್ಡೇಟ್ ಬಂದಿದೆ. ಈ ಥರ ಅರ್ಬನ್ ಕನ್ಸಂಪ್ಷನ್ ಸಹ ರಿಕವರ್ ಆದರೆ FMCG ಸ್ಟಾಕ್ಸ್ಗಂತೂ ತುಂಬಾ ಪಾಸಿಟಿವ್ ಆಗುತ್ತೆ. ಯಾಕಂದರೆ ಲಾಸ್ಟ್ 2 ಕ್ವಾರ್ಟರ್ಸಲ್ಲೂ ನೋಡ್ತಾ ಇದ್ದೀವಲ್ಲ, FMCG ಸೆಕ್ಟರ್ ತುಂಬಾ ವೀಕಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಯಾಕಂದರೆ ಅರ್ಬನ್ ಕನ್ಸಂಪ್ಷನ್ ತುಂಬಾ ಸ್ಲೋ ಡೌನ್ ಆಗಿದೆ. ಅದಕ್ಕೋಸ್ಕರ ಇವಾಗ ರಿಕವರ್ ಆಗ್ತಾ ಇರೋದಕ್ಕೆ ನೆಕ್ಸ್ಟ್ FMCG ಸೆಕ್ಟರಲ್ಲೂ ತುಂಬಾ ಪಾಸಿಟಿವ್ ಗ್ರೋತ್ನ ನೋಡ್ಬೋದು. ಅದ್ರ ಜೊತೆಗೆ ಇವಾಗ ಟ್ಯಾಕ್ಸ್ ಕಟ್ ಮಾಡಿದಾರಲ್ಲ, ಅದರಿಂದ ಸಹ ಕನ್ಸಂಪ್ಷನ್ ಇನ್ನೂ ಇನ್ಕ್ರೀಸ್ ಆಗುತ್ತೆ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್, ಇವತ್ತು ಅಡ್ವಾಂಟೇಜ್ ಅಸ್ಸಾಂ 2.0 ಸಮ್ಮಿಟಲ್ಲಿ ಏನೇನು ನಡೆದಿದೆ ಅಂತ ಕಂಪ್ಲೀಟಾಗಿ ಮಾತಾಡ್ಕೊಳ್ಳೋಣ. ಮೊದಲನೇದಾಗಿ ರಿಲಯನ್ಸ್ ಇಂಡಸ್ಟ್ರೀಸ್ ಚೇರ್ಮನ್ ಆದ ಮುಖೇಶ್ ಅಂಬಾನಿ ಅವರು ಅಸ್ಸಾಂ ಸ್ಟೇಟಲ್ಲಿ 50,000 crores ಇನ್ವೆಸ್ಟ್ ಮಾಡ್ತೀವಿ AI ರಿಲೇಟೆಡ್ ಆಗಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಈ ಸಲ ಸಮ್ಮಿಟಲ್ಲಿ ನೋಡಿಕೊಂಡ್ರೆ 50,000 crores ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಇದೇ ಥರ 2018 ಸಹ ಒಂದು ಸಮ್ಮಿಟ್ ನಡೆದಿತ್ತು. ಆ ಟೈಮಲ್ಲಿ ನೋಡಿಕೊಂಡ್ರೆ ಅಸ್ಸಾಂ ಸ್ಟೇಟಲ್ಲೇ 5,000 crores ಇನ್ವೆಸ್ಟ್ ಮಾಡಿದರು. ಆ ಇನ್ವೆಸ್ಟ್ಮೆಂಟ್ ಇವಾಗ 12,000 crores ಇನ್ಕ್ರೀಸ್ ಆಗಿದೆ ಅಂತ ಕೂಡ ಇದೇ ಸಮ್ಮಿಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಸಲ ಇನ್ನೂ ಪಾಸಿಟಿವ್ ಆಗಿ 50,000 crores ಇನ್ವೆಸ್ಟ್ ಮಾಡ್ತಾ ಇದ್ದಾರೆ AI ರಿಲೇಟೆಡ್ ಆಗಿ. ನೋಡಬೇಕು ಕಮ್ಮಿಂಗ್ ಟೈಮಲ್ಲಿ ಈ AI ರಿಲೇಟೆಡ್ ಆಗಿ ಇನ್ನೂ ಯಾವ್ಯಾವ ಥರ ಡೆವಲಪ್ಮೆಂಟ್ ತರ್ತಾರೆ ಅಂತ. ಮತ್ತು ಇದೇ ಸಮ್ಮಿಟಲ್ಲೇ ಅದಾನಿ ಗ್ರೂಪ್ ಚೇರ್ಮನ್ ಆದ ಗೌತಮ್ ಅದಾನಿ ಅವರು ಸಹ 50,000 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಇವಾಗ ಇಂಡಿಯಾದಲ್ಲೇ ಟಾಪ್ ರಿಚೆಸ್ಟ್ ಪೀಪಲ್ ಆದ ಅದಾನಿ ಮತ್ತು ಅಂಬಾನಿ ಇಬ್ಬರೂ 50,000 crores ಇದೇ ಸಮ್ಮಿಟಲ್ಲೇ ಅಸ್ಸಾಮಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ನೋಡೋಣ ಕಮ್ಮಿಂಗ್ ಟೈಮಲ್ಲಿ ಅಸ್ಸಾಂ ಯಾವ ಥರ ಡೆವಲಪ್ ಆಗುತ್ತೆ ಅಂತ. ಇವಾಗ ಮುಖೇಶ್ ಅಂಬಾನಿ ಅವರಾದರೆ AI ರಿಲೇಟೆಡ್ ಆಗಿ ಇನ್ವೆಸ್ಟ್ ಮಾಡಿದ್ದಾರೆ. ಆದರೆ ಗೌತಮ್ ಅದಾನಿ ಅವ್ರು ನೋಡಿಕೊಂಡ್ರೆ ತುಂಬ ಸೆಕ್ಟರ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಇವಾಗ ಯಾವ್ಯಾವ ಸೆಕ್ಟರ್ಸಲ್ಲಿ ಅಂತ ನೋಡಿಕೊಂಡ್ರೆ ಇವಾಗ ಗೌತಮ್ ಅದಾನಿ ಅವರು ತುಂಬಾ ವೇರಿಯಸ್ ಸೆಕ್ಟರ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಏರ್ಪೋರ್ಟ್ಸ್, ಏರೋ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್, ಟ್ರಾನ್ಸ್ಮಿಷನ್ಸ್, ಸಿಮೆಂಟ್ಸ್, ರೋಡ್ ಪ್ರಾಜೆಕ್ಟ್ಸ್, ಈ ಥರ ತುಂಬಾ ಹಲವಾರು ಸೆಕ್ಟರ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಈ 50,000 crore ಇನ್ವೆಸ್ಟ್ಮೆಂಟ್ ಏನಿದೆ ಇದು ನೆಕ್ಸ್ಟು 5 years ಒಳಗಡೆ ಕಂಪ್ಲೀಟ್ ಇನ್ವೆಸ್ಟ್ ಮಾಡ್ತೀವಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಮತ್ತು ಗೌತಮ್ ಅದಾನಿ ಅವರು ಬರೀ ಅಸ್ಸಾಮಲ್ಲಿ ಮಾತ್ರನೇ ಇನ್ವೆಸ್ಟ್ ಮಾಡಿಲ್ಲ,
ರೀಸೆಂಟಾಗಿ ಮಧ್ಯಪ್ರದೇಶಲ್ಲೂ ಸಹ ಇದೇ ಥರನೇ ಇನ್ವೆಸ್ಟ್ಮೆಂಟ್ನ ಮಾಡಿದ್ದಾರೆ. ಮಧ್ಯಪ್ರದೇಶಲ್ಲಿ ನೋಡಿಕೊಂಡ್ರೆ 2000 crores ಇನ್ವೆಸ್ಟ್ ಮಾಡಿದ್ದಾರೆ. ಇದೇ ಥರ ಎಲ್ಲ ಸೆಕ್ಟರ್ಸಲ್ಲೂ ಮತ್ತೆ 1 lakh ಜಾಬ್ ಕ್ರಿಯೇಷನ್ ಕೂಡ ಆಗುತ್ತೆ ಈ ಇನ್ವೆಸ್ಟ್ಮೆಂಟಿಂದ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ರೀಸೆಂಟ್ ಟೈಮಲ್ಲಿ ಗೌತಮ್ ಅದಾನಿ ಅವ್ರು ನೋಡ್ತಾ ಇದ್ದೀರಾ, ತುಂಬಾನೇ ಕ್ಯಾಪೆಕ್ಸ್ ಮಾಡ್ತಾ ಇದ್ದಾರೆ. ನೋಡಬೇಕು ಕಮಿಂಗ್ ಟೈಮಲ್ಲಿ ಓವರ್ ಆಲ್ ಈ ಅದಾನಿ ಕಂಪನೀಸ್ ಎಲ್ಲ ಯಾವ ಥರ ಗ್ರೋ ಆಗ್ತವೆ ಅಂತ. ಅದ್ರ ಜೊತೆಗೆ ಇವತ್ತು ಈ ಎಲ್ಲ ಅಪ್ಡೇಟ್ಸಿಂದ ಅದಾನಿ ಸ್ಟಾಕ್ಸ್ ಕೂಡ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ನೆಕ್ಸ್ಟ್ ಅದಾದಮೇಲೆ ಇವತ್ತು ಬ್ಲೂಮ್ಬರ್ಗ್ ಅವರು ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಇಂಡಿಯನ್ ಗೌರ್ಮೆಂಟ್ ನೆಕ್ಸ್ಟ್ ಅಪ್ಕಮಿಂಗ್ ಪಾರ್ಲಿಮೆಂಟ್ ಸೆಷನಲ್ಲಿ ಈ ಸೋಲಾರ್ ಮ್ಯಾನುಫ್ಯಾಕ್ಚರ್ ರಿಲೇಟೆಡ್ ಆಗಿ $1 billion ಸಬ್ಸಿಡಿ ಕೊಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಇಂಡಿಯಾದಲ್ಲಿ ನೋಡಿಕೊಂಡ್ರೆ ಪವರ್ ಡಿಮ್ಯಾಂಡ್ ತುಂಬಾನೇ ಇನ್ಕ್ರೀಸ್ ಆಗ್ತಾ ಇದೆ. ಇಯರ್ ಆನ್ ಇಯರ್ ಕಂಪ್ಯಾರಿಸನಲ್ಲಿ ನೋಡಿಕೊಂಡ್ರೆ ಪ್ರತಿ ವರ್ಷವೂ ಪವರ್ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾನೆ ಬರ್ತಾ ಇದೆ. ಇವಾಗ ಇಂಡಿಯಾದಲ್ಲಿ ಮೇಜರ್ ಆಗಿ ನೋಡಿಕೊಂಡ್ರೆ ನಾನ್ ರಿನ್ಯೂವಬಲ್ ರಿಸೋರ್ಸಸ್ ಇಂದಾನೆ ಪವರ್ನ ತುಂಬಾನೇ ಜನರೇಟ್ ಮಾಡ್ತಾ ಇದ್ದಾರೆ. ಇವಾಗ ರೀಸೆಂಟ್ ಟೈಮಲ್ಲಿ ನೋಡಿಕೊಂಡ್ರೆ ಗೌರ್ಮೆಂಟ್ ತುಂಬಾನೇ ಪುಷ್ ಮಾಡ್ತಾ ಇದೆ ರಿನ್ಯೂವಬಲ್ ರಿಸೋರ್ಸಸ್ ಇಂದ ಪವರ್ನ ಜನರೇಟ್ ಮಾಡೋದಕ್ಕೋಸ್ಕರ. ಮತ್ತೆ ಹಿಂದಿನ ವರ್ಷ ನೋಡಿಕೊಂಡ್ರೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಮುಫ್ತ್ ಬಿಜಿಲಿ ಯೋಜನಾ ತಂದ್ರು. ಈ ಸ್ಕೀಮ್ ಅಂಡರ್ ಅಲ್ಲಿ ಸೋಲಾರ್ ಪ್ಯಾನೆಲ್ಸ್ ನ ಇನ್ಸ್ಟಾಲ್ ಮಾಡಿ ಅಲ್ಲಿ ಜನರೇಟ್ ಆಗಿರೋ ಕರೆಂಟ್ ನಿಮ್ಮ ಮನೆಗೇನೆ ಬಳಸ್ಕೊಬಹುದು. ಅದರಿಂದ ನೀವು ಯಾವುದೇ ಕರೆಂಟ್ ಬಿಲ್ ನ ಕಟ್ಟೋ ಅವಶ್ಯಕತೆ ಇರಲ್ಲ ಅಂತ ಈ ಸ್ಕೀಮ್ ನ ತಂದ್ರು. ಇದ್ರ ಜೊತೆಗೆ ಈ ಸ್ಕೀಮ್ ನ ಎಂಕರೇಜ್ ಮಾಡೋದಕ್ಕೋಸ್ಕರ ತುಂಬಾನೇ ಸಬ್ಸಿಡೀಸ್ ನ ಕೂಡ ಪ್ರೊವೈಡ್ ಮಾಡಿದ್ರು. ಇವಾಗ ಬ್ಲೂಮ್ಬರ್ಗ್ ಅವರು ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಕಮಿಂಗ್ ಟೈಮಲ್ಲಿ ಈ ಸೋಲಾರ್ ರಿಲೇಟೆಡ್ ಆಗಿ ಕೂಡ ಅದೇ ತರ ಸಬ್ಸಿಡೀಸ್ ಕೊಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇವಾಗ ಈ ಸಬ್ಸಿಡೀಸ್ ಏನಕ್ಕೆ ಪ್ರೊವೈಡ್ ಮಾಡ್ತಾರೆ ಅಂತ ಅಂದ್ರೆ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ಈ ಸೋಲಾರ್ ರಿಲೇಟೆಡ್ ಆಗಿ ವರ್ಕ್ ಮಾಡೋ ಕಂಪನೀಸ್ ತುಂಬಾನೇ ಕಮ್ಮಿ ಇದಾವೆ. ಅದ್ರ ಜೊತೆಗೆ ಈ ಕಂಪನೀಸ್ ಏನಿದಾವೆ ಈ ಕಂಪನೀಸ್ ಅಲ್ಲಿ ಕೆಪಾಸಿಟಿ ಕೂಡ ತುಂಬಾನೇ ಕಮ್ಮಿ ಇದೆ. ಅದಕ್ಕೋಸ್ಕರ ಇಂಡಿಯಾದಲ್ಲಿ ಪವರ್ ಡಿಮ್ಯಾಂಡ್ ಅನ್ನೋದು ತುಂಬಾನೇ ಇನ್ಕ್ರೀಸ್ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಸೋಲಾರ್ ರಿಲೇಟೆಡ್ ಕೂಡ ಎಂಕರೇಜ್ ಮಾಡಿದ್ರೆ ಇನ್ನ ತುಂಬಾನೇ ಕಂಪನೀಸ್ ಎಂಟರ್ ಆಗ್ತವೆ ಅಂತ ಈ ತರ ಸಬ್ಸಿಡೀಸ್ ನ ಪ್ರೊವೈಡ್ ಮಾಡ್ತಾ ಇರೋದು. ಇವಾಗ ಈ ಸೋಲಾರ್ ರಿಲೇಟೆಡ್ ಆಗಿ ಇಂಡಿಯಾದಲ್ಲಿ ತುಂಬಾನೇ ಕಮ್ಮಿ ಕಂಪನೀಸ್ ಇದಾವೆ. ಅದಕ್ಕೋಸ್ಕರ ಚೈನಾದಿಂದ ತುಂಬಾನೇ ಪ್ರಾಡಕ್ಟ್ಸ್ ನ ಇಂಪೋರ್ಟ್ ಮಾಡ್ಕೊಂತಾ ಇದ್ದಾರೆ. ಒಂದ್ಸಲ ಇಮೇಜ್ ನ ನೋಡಿ, ಸೋಲಾರ್ ವ್ಯಾಲ್ಯೂ ಚೈನ್ ಅಲ್ಲಿ ಒಂದು ಸೋಲಾರ್ ಮಾಡ್ಯೂಲ್ ಕಂಪ್ಲೀಟ್ ಆಗಬೇಕು ಅಂದ್ರೆ ಏನೇನ್ ಬೇಕಾಗುತ್ತೆ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಪಾಲಿಸಿಲಿಕಾನ್ ಆಗಲಿ, ಇಂಗೋಟ್ಸ್ ಆಗಲಿ, ವೇಫರ್ಸ್ ಆಗಲಿ, ಫಸ್ಟ್ ಪಾಲಿಸಿಲಿಕಾನ್ ಬೇಕಾಗುತ್ತೆ, ಅದಾದ್ಮೇಲೆ ಇಂಗೋಟ್ಸ್ ಬೇಕಾಗುತ್ತೆ, ಇಂಗೋಟ್ಸ್ ಇಂದ ವೇಫರ್ಸ್ ಬರುತ್ತೆ, ವೇಫರ್ಸ್ ಇಂದ ಸೆಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅದಾದ್ಮೇಲೆ ಸೋಲಾರ್ ಪ್ಯಾನೆಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗೋದು. ಇವಾಗ ಇಂಡಿಯಾದಲ್ಲಿ ನೋಡಿಕೊಂಡ್ರೆ ಸೋಲಾರ್ ಮಾಡ್ಯೂಲ್ಸ್ನ ಮತ್ತು ಸೋಲಾರ್ ಸೆಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನೀಸ್ ಇದ್ದಾವೆ. ಅದರ ಜೊತೆಗೆ ರೀಸೆಂಟ್ ಟೈಮಲ್ಲಿ ಈ ಮಾಡ್ಯೂಲ್ಸ್ ಮತ್ತು ಸೆಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನೀಸಲ್ಲಿ ಗ್ರೋತ್ ಕೂಡ ಕಾಣ್ತಾ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಆದರೆ ಈ ವೇಫರ್ಸ್ ಮತ್ತು ಇಂಗೋಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನೀಸ್ ತುಂಬಾನೇ ಕಮ್ಮಿ ಇದಾವೆ. ಅದಕ್ಕೋಸ್ಕರನೇ ಈ ಸಬ್ಸಿಡೀಸ್ನ ಅನೌನ್ಸ್ ಮಾಡೋ ಚಾನ್ಸಸ್ ಇದೆ ಅಂತ ಹೇಳಿರೋದು. ಇವಾಗ ಒಂದ್ಸಲ ಅದೇ ಇಮೇಜಲ್ಲಿ ಕೆಳಗಡೆ ಪಾರ್ಟ್ ನೋಡಿ, ಪಾಲಿಸಿಲಿಕಾನ್ ಅಲ್ಲಾದ್ರೆ ಚೈನಾ ಹತ್ರ 63% ಇದೆ, ಮತ್ತೆ ಇಂಗೋಟ್ಸ್ ಅಲ್ಲೂ ಸಹ ಚೈನಾನೇ ಇದೆ. ಎಲ್ಲ ಇಮೇಜ್ ಅಂಡರ್ ಅಲ್ಲೂ ಚೈನಾ ಹತ್ರನೇ ಜಾಸ್ತಿ ಇದೆ. ಅದಕ್ಕೋಸ್ಕರನೇ ಚೈನಾ ಇಂದ ಇಂಪೋರ್ಟ್ ಮಾಡ್ಕೊತಾ ಇರೋದು. ಇವಾಗ ಗೌರ್ಮೆಂಟ್ ಪುಷ್ ಮಾಡಬೇಕು ಅಂತ ಇರೋದು ಇಂಗೋಟ್ಸ್ ಮತ್ತೆ ವೇಫರ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ. ಆದ್ರೆ ಇಂಗೋಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದ್ರೆ ಪಾಲಿಸಿಲಿಕಾನ್ ಬೇಕಾಗುತ್ತೆ. ಇಂಡಿಯಾದಲ್ಲಿ ಪಾಲಿಸಿಲಿಕಾನ್ ಇಲ್ಲ, ಚೈನಾ ಇಂದಾನೇ ನಾವು ಇಂಪೋರ್ಟ್ ಮಾಡ್ಕೊಬೇಕಾಗುತ್ತೆ. ಯಾಕಂದ್ರೆ ಚೈನಾ ಹತ್ರ ನೋಡ್ಕೊಂಡ್ರೆ 2.3 ಮಿಲಿಯನ್ ಟನ್ ಪಾಲಿಸಿಲಿಕಾನ್ ಇರುತ್ತೆ ಪ್ರತಿ ವರ್ಷ. ಅದಕ್ಕೋಸ್ಕರ ಈ ಪಾಲಿಸಿಲಿಕಾನ್ ಆದ್ರೂ ಇಂಪೋರ್ಟ್ ಮಾಡ್ಕೊಂತಾರೆ. ಇವಾಗ ಕಮಿಂಗ್ ಟೈಮಲ್ಲಿ ಇಂಗೋಟ್ಸ್ಗೆ ಮತ್ತೆ ವೇಫರ್ಸ್ಗೆ ಸಬ್ಸಿಡೀಸ್ ಏನಾದರೂ ಅನೌನ್ಸ್ ಮಾಡಿದ್ರೆ ಇಂಡಿಯಾದಲ್ಲಿರೋ ಸೋಲಾರ್ ಪ್ಯಾನೆಲ್ ಮ್ಯಾನುಫ್ಯಾಕ್ಚರರ್ಸ್ ಯಾರಿದ್ದಾರೆ ಅವರು ಚೈನಾ ಇಂದ ಪಾಲಿಸಿಲಿಕಾನ್ ಆದ್ರೂ ಇಂಪೋರ್ಟ್ ಮಾಡ್ಕೊತಾರೆ. ಯಾಕಂದ್ರೆ ಚೈನಾ ಹತ್ರ ಪಾಲಿಸಿಲಿಕಾನ್ ತುಂಬಾನೇ ಜಾಸ್ತಿ ಇದೆ. ಅದಕ್ಕೋಸ್ಕರ ಇವಾಗ ಈ ಸೋಲಾರ್ ವ್ಯಾಲ್ಯೂ ಚೈನ್ ಅಲ್ಲಿ ಯಾವ್ಯಾವ ಕಂಪನೀಸ್ ವರ್ಕ್ ಮಾಡ್ತವೆ ಅಂತ ನೋಡ್ಕೊಂಡ್ರೆ ಮೊದಲನೇದಾಗಿ ವಾರೆ ಎನರ್ಜೀಸ್, ಅದಾದ್ಮೇಲೆ ಪ್ರೀಮಿಯರ್ ಎನರ್ಜೀಸ್, ಈ ಎರಡೂ ಕಂಪನೀಸೇ ಮೇಜರ್ ಪ್ಲೇಯರ್. ಇವಾಗ ರೀಸೆಂಟ್ ಟೈಮಲ್ಲಿ ನೋಡ್ಕೊಂಡ್ರೆ ಈ ವಾರೆ ಎನರ್ಜೀಸ್ ಬಗ್ಗೆ IPO ಟೈಮಲ್ಲೇ ತುಂಬಾ ಸಲ ಮಾತಾಡ್ಕೊಂಡಿದ್ವಿ. ಅವಾಗ IPO ಟೈಮಲ್ಲಿ ನೋಡ್ಕೊಂಡ್ರೆ ಈ ಮಾಡ್ಯೂಲ್ಸ್ನ ಮತ್ತೆ ಸೆಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು. ಮತ್ತೆ ರೀಸೆಂಟ್ ಟೈಮಲ್ಲಿ ಇನ್ನೊಂದು ಅಪ್ಡೇಟ್ ಬಂದಿದೆ, ಇವಾಗ ವೇಫರ್ಸ್ನ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಮತ್ತೆ ಇದೇ ಸೆಗ್ಮೆಂಟ್ ಅಲ್ಲಿ ಪ್ರೀಮಿಯರ್ ಎನರ್ಜೀಸ್ ಈ ಕಂಪನಿ ಕೂಡ ಸೆಲ್ಸ್ನ, ಮಾಡ್ಯೂಲ್ಸ್ನ ಮತ್ತು ವೇಫರ್ಸ್ನ ಇವೆಲ್ಲವನ್ನೂ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಇದೇ ಸೆಗ್ಮೆಂಟಲ್ಲಿ ಟಾಟಾ ಪವರ್ ಕೂಡ ಇದೆ. ಮತ್ತು ಸೋಲಾರ್ ಸೆಲ್ಸ್ ಪ್ರಕಾರ ನೋಡಿಕೊಂಡ್ರೆ ಅದಾನಿ ಪವರ್, ವೆಬ್ಸಾಲ್ ಸೋಲಾರ್, ಪ್ರೀಮಿಯರ್ ಎನರ್ಜೀಸ್, ಟಾಟಾ ಪವರ್, ವಾರೆ ಎನರ್ಜೀಸ್ ಈ ಎಲ್ಲ ಕಂಪನೀಸೂ ಸೋಲಾರ್ ಪ್ಯಾನೆಲ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಯಾವುದೋ ಒಂದು ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋ ಕಂಪನೀಸ್ ಯಾವುವು ಅಂದರೆ ಒಂದು ವಾರೆ ಎನರ್ಜೀಸ್, ಅದಾದಮೇಲೆ ಪ್ರೀಮಿಯರ್ ಎನರ್ಜೀಸ್. ಈ ನ್ಯೂಸ್ ಇವತ್ತು ನಮ್ಮ ಮಾರ್ಕೆಟ್ ಟೈಮಲ್ಲೇ ಅಪ್ಡೇಟ್ ಆಯಿತು. ಆದರೆ ಅಷ್ಟು ಪಾಸಿಟಿವ್ ಆಗಿ ಏನೂ ರಿಯಾಕ್ಟ್ ಆಗಿಲ್ಲ. ನೋಡೋಣ ಕಮಿಂಗ್ ಪಾರ್ಲಿಮೆಂಟ್ ಸೆಷನಲ್ಲಿ ಏನಾದರೂ ಈ ನ್ಯೂಸ್ ಅಪ್ಡೇಟ್ ಆಯಿತು ಅಂದರೆ ಅವತ್ತು ವಾರೆ ಎನರ್ಜೀಸ್ ಮತ್ತು ಪ್ರೀಮಿಯರ್ ಎನರ್ಜೀಸ್ ಈ ಎರಡೂ ಕಂಪನೀಸ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್
ತುಂಬಾ ಜಾಸ್ತಿ ಇದೆ. ಯಾಕಂದರೆ ಈ ರೀಸೆಂಟ್ ಕರೆಕ್ಷನಲ್ಲಿ ಈ ಎರಡೂ ಕಂಪನೀಸ್ ಆಲ್ ಟೈಮ್ ಐಸಿಂದ ನೋಡಿಕೊಂಡ್ರೆ ಎಬೌವ್ 30-40% ಕರೆಕ್ಟ್ ಆಗಿದ್ದಾವೆ. ಅದಕ್ಕೋಸ್ಕರ ಮತ್ತೆ ಇನ್ನೊಂದು ವಿಚಾರ ಏನು ಅಂತ ಅಂದರೆ ಫೆಬ್ರವರಿ 28ನೇ ತಾರೀಕು ಪ್ರೀಮಿಯರ್ ಎನರ್ಜೀಸ್ ಲಾಕ್-ಇನ್ ಪೀರಿಯಡ್ ಎಂಡ್ ಆಗುತ್ತೆ. ಅವತ್ತು ಆ ಕಂಪನಿ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಜೆಫ್ರೀಸ್ ಅವರು 8 ಕಂಪನೀಸ್ ಮೇಲೆ ಅವ್ರ ವ್ಯೂನ ಶೇರ್ ಮಾಡ್ಕೊಂಡಿದ್ದಾರೆ. ಈ ಕಂಪನೀಸ್ ಏನಕ್ಕೆ ಪಿಕ್ ಮಾಡಿದ್ದಾರೆ, ಇದರಿಂದ ಏನೇನು ರೀಸನ್ಸ್ ಇದಾವೆ ಅಂತ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇವಾಗ ಇದರಲ್ಲಿ ಮೊದಲನೇ ಕಂಪ್ನಿ ಯಾವುದು ಅಂದರೆ ಇವರು ಮೊದಲನೇದಾಗಿ ಅದಾನಿ ಪೋರ್ಟ್ಸ್ನ ಪಿಕ್ ಮಾಡಿದ್ದಾರೆ. ಈ ಕಂಪನಿ ನೋಡಿಕೊಂಡ್ರೆ ಆಲ್ ಟೈಮ್ ಐಸಿಂದ 30% ಕರೆಕ್ಟ್ ಆಗಿದೆ. ಈ ಕಂಪನಿಗೆ 1440 ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದಾರೆ. ಅಂದರೆ 34% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಮತ್ತು ಈ ರೀಸೆಂಟ್ ಟೈಮಲ್ಲಿ ನೋಡಿಕೊಂಡ್ರೆ ಅದಾನಿ ಪೋರ್ಟ್ಸ್ ಬಗ್ಗೆ ತುಂಬಾ ಪಾಸಿಟಿವ್ ಕಮೆಂಟ್ಸೇ ಬರ್ತಾ ಇದೆ. ತುಂಬ ಅನಾಲಿಸ್ಟ್ ಎಲ್ಲ ಬೈ ರೇಟಿಂಗ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಶ್ರೀರಾಮ್ ಫಿನಾನ್ಸ್, ಈ ಕಂಪನಿ ನೋಡಿಕೊಂಡ್ರೆ ಆಲ್ ಟೈಮ್ ಐಸಿಂದ 20% ಕರೆಕ್ಟ್ ಆಗಿದೆ. ಈ ಕಂಪನಿಗೆ 17 ರೂಪೀಸ್ ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದಾರೆ. ಅಂದರೆ 22% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಅದಾದಮೇಲೆ ಅಪೋಲೋ ಹಾಸ್ಪಿಟಲ್ಸ್, ಈ ಕಂಪನಿ ಆಲ್ ಟೈಮ್ ಐಸಿಂದ 16% ಕರೆಕ್ಟ್ ಆಗಿದೆ. ಈ ಕಂಪನಿಗೆ 7800 ರೂಪೀಸ್ ಟಾರ್ಗೆಟ್ ಕೊಟ್ಟಿದ್ದಾರೆ ಮತ್ತು 27% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಅದಾದಮೇಲೆ HDFC AMC, ಈ ಕಂಪನಿ ಆಲ್ ಟೈಮ್ ಐಸಿಂದ 20% ಕರೆಕ್ಟ್ ಆಗಿದೆ. ಈ ಸ್ಟಾಕ್ಗಾದರೆ 4900 ರೂಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ನಿನ್ನೆ ಕ್ಲೋಸಿಂಗಿಂದ ನೋಡಿಕೊಂಡ್ರೆ 30% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿರೋದು. ಕ್ರಾಂಪ್ಟನ್ ಗ್ರೀವ್ಸ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್, ಈ ಕಂಪನಿ ನೋಡಿಕೊಂಡ್ರೆ ಆಲ್ ಟೈಮ್ ಐಸಿಂದ 33% ಕರೆಕ್ಟ್ ಆಗಿದೆ ಮತ್ತು ಇವಾಗ 480 ರೂಪೀಸ್ ಪರ್ ಶೇರ್ ಅಂತ ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದಾರೆ. ಅಂದರೆ 46% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಆಪ್ಟೆಸ್ ವ್ಯಾಲ್ಯೂ ಹೌಸಿಂಗ್ ಫಿನಾನ್ಸ್, ಈ ಕಂಪನಿ ನೋಡಿಕೊಂಡ್ರೆ ಆಲ್ ಟೈಮ್ ಐಸಿಂದ 25% ಕರೆಕ್ಟ್ ಆಗಿದೆ. ಇವ್ರಿಗೆ 420 ರೂಪೀಸ್ ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದಾರೆ. ಅಂದರೆ ನಿನ್ನೆ ಕ್ಲೋಸಿಂಗಿಂದ ನೋಡಿಕೊಂಡ್ರೆ 30% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಹೋಮ್ ಫಸ್ಟ್ ಫಿನಾನ್ಸ್, ಈ ಕಂಪನಿ ಆಲ್ ಟೈಮ್ ಐಸಿಂದ 34% ಕರೆಕ್ಟ್ ಆಗಿದೆ. ಟಾರ್ಗೆಟ್ ಪ್ರೈಸ್ ನೋಡಿಕೊಂಡ್ರೆ 1325 ರೂಪೀಸ್ ಅಂತ ಹೇಳಿದ್ದಾರೆ ಮತ್ತು 44% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಸಿರ್ಮಾ SGS, ಈ ಕಂಪನಿ ಆಲ್ ಟೈಮ್ ಐಸಿಂದ 34% ಕರೆಕ್ಟ್ ಆಗಿದೆ. ಇವಾಗ 1325 ರೂಪೀಸ್ ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದಾರೆ. 60% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಇವಾಗ ಈ 8 ಕಂಪನೀಸ್ನ ಪಿಕ್ ಮಾಡೋದಕ್ಕೆ ಏನೇನು ಕ್ರೈಟೀರಿಯಾ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಒಂದು, ಮೊದಲನೇದಾಗಿ EPS ಅಲ್ಲಿ 14% ಗ್ರೋತ್ ಪೊಟೆನ್ಷಿಯಲ್ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಈ ಕಂಪನೀಸ್ ಲಾಸ್ಟ್ 2 ಕ್ವಾರ್ಟರ್ಸಲ್ಲಿ ಯಾವುದೇ ಅನಲಿಸ್ಟಿಂದ ಅಥವಾ ಯಾವುದೇ ಬ್ರೋಕರೇಜ್ ಫರ್ಮ್ಸಿಂದ ಬಿಲೋ 5% ಡೌನ್ ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಯಾರೂ ಮೆನ್ಷನ್ ಮಾಡಿರಬಾರ್ದು. ಆ ಥರ ಕಂಪನೀಸ್ನ ಇವರು ಪಿಕ್ ಮಾಡಿದ್ದಾರೆ. ಈ ಕ್ರೈಟೀರಿಯಾಸ್ ಮೇಲೆ ಈ 8 ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಕಂಪನೀಸ್ ಎಲ್ಲ ಯಾವ ಥರ ಪರ್ಫಾರ್ಮ್ ಮಾಡ್ತವೆ ಅಂತ. ನೆಕ್ಸ್ಟ್ ರೀಸೆಂಟಾಗಿ ಟೆಸ್ಲಾ ಕಂಪನಿ ಬಗ್ಗೆ ತುಂಬ ಸಲನೇ ಮಾತಾಡ್ಕೊಂಡಿದ್ವಿ. ಮತ್ತು ರೀಸೆಂಟಾಗಿ ಟೆಸ್ಲಾದವರು ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದರು. ಅದರಲ್ಲಿ ನೋಡಿಕೊಂಡ್ರೆ ಲಾಸ್ಟ್ 1 ಡೆಕೆಡಲ್ಲಿ ಫಸ್ಟ್ ಟೈಮ್ ಸೇಲ್ಸ್ ಡ್ರಾಪ್ ಆಗಿತ್ತು. ಅವಾಗ ನೋಡಿಕೊಂಡ್ರೆ ಟೆಸ್ಲಾ ಶೇರ್ ತುಂಬಾ ಕರೆಕ್ಟ್ ಆಗಿತ್ತು. ಮತ್ತು ಇವತ್ತು ನಮ್ಮ ಮಾರ್ಕೆಟ್ ಟೈಮಲ್ಲಿ ಯುರೋಪಿಯನ್ ರೀಜನಲ್ಲಿ ಜಾನ್ವರಿ ಮಂತ್ ಸೇಲ್ಸ್ ಡೇಟಾ ಅಪ್ಡೇಟ್ ಆಗಿದೆ. ಇದು ನೋಡಿಕೊಂಡ್ರೆ ಟೆಸ್ಲಾ ಸೇಲ್ಸಲ್ಲಿ 45% ಡ್ರಾಪ್ ಆಗಿದೆ. ಅದರಿಂದ US ಫ್ಯೂಚರ್ ಮಾರ್ಕೆಟ್ಸಲ್ಲಿ ನೋಡಿಕೊಂಡ್ರೆ ಟೆಸ್ಲಾ ಶೇರ್ ಪ್ರೈಸ್ ತುಂಬಾ ಫಾಲ್ ಆಗಿದೆ. ನೋಡೋಣ ಇವತ್ತು ರಾತ್ರಿ US ಮಾರ್ಕೆಟಲ್ಲಿ ಟೆಸ್ಲಾ ಶೇರ್ ಪ್ರೈಸ್ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ಅದಾದಮೇಲೆ ನಾಳೆ ಎನ್ವಿಡಿಯಾ ಕಂಪನಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಇದೆ. ಇದ್ರ ಇಂಪ್ಯಾಕ್ಟ್ ನಮಗೆ ಗುರುವಾರ ಮಾರ್ಕೆಟಲ್ಲಿ ಇರುತ್ತೆ. ಯಾಕಂದರೆ ಎನ್ವಿಡಿಯಾ ಕಂಪನಿ ಏನಾದರೂ ಸ್ವಲ್ಪ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರು ಅಥವಾ ಗೈಡೆನ್ಸ್ ಏನಾದರೂ ಸ್ವಲ್ಪ ವೀಕಾಗಿ ಕೊಟ್ಟರೆ ಇಂಡಿಯನ್ IT ಕಂಪನೀಸ್ಗೂ ಸ್ವಲ್ಪ ಎಫೆಕ್ಟ್ ಇರುತ್ತೆ. ನೋಡೋಣ ನಾಳೆ ಎನ್ವಿಡಿಯಾ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಟ್ರ್ಯಾಕ್ ಮಾಡ್ತಾ ಇರಿ. ಈ ಸ್ಮಾಲ್ ಕ್ಯಾಪ್ ಕಂಪನಿಯಾದ ಜ್ಯೋತಿ ಸ್ಟ್ರಕ್ಚರ್ಸ್ ಇವತ್ತು ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಕಂಪನಿಯಿಂದ 389 crores ಆರ್ಡರ್ ಬಂದಿದೆ ಟ್ರಾನ್ಸ್ಮಿಷನ್ ಲೈನ್ಗೋಸ್ಕರ. ಈ ಆರ್ಡರ್ನ ಟ್ರಂಕಿ ಬೇಸಿಸಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ನೆಕ್ಸ್ಟ್ 18 ಮಂತ್ಸ್ ಒಳಗಡೆ ಈ ಆರ್ಡರ್ ಕಂಪ್ಲೀಟ್ ಆಗಬೇಕು ಅಂತ ಸಹ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಏರ್ಟೆಲ್, ಈ ಕಂಪನಿ ಇವತ್ತು ಎಬೌವ್ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನಿನ್ನೆ ನೋಡಿಕೊಂಡ್ರೆ ಆಪಲ್ ಕಂಪನಿ ಜೊತೆ ಒಂದು ಅಗ್ರಿಮೆಂಟ್ನ ಸೈನ್ ಮಾಡ್ಕೊಂಡಿದ್ರು. ಏನಕ್ಕಂದ್ರೆ ಇವಾಗ ಏರ್ಟೆಲ್ ಅವರು ಬ್ರಾಡ್ಬ್ಯಾಂಡ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರಲ್ಲ, ಅದರಲ್ಲಿ 999 ಪ್ಲಾನ್ ಏನಾದರೂ ಆಕ್ಟಿವೇಟ್ ಮಾಡ್ಕೊಂಡವ್ರಿಗೆ ಆಪಲ್ TV+ ಸ್ಟ್ರೀಮಿಂಗ್ ಸರ್ವಿಸಸ್ನ, ಅದ್ರ ಜೊತೆಗೆ ಆಪಲ್ ಮ್ಯೂಸಿಕ್ ಸರ್ವಿಸಸ್ನ ಪ್ರೊವೈಡ್ ಮಾಡೋದಕ್ಕೆ. ಮತ್ತು ಇವತ್ತು ನೋಡಿಕೊಂಡ್ರೆ ಎರಿಕ್ಸನ್ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ 5G ಕೋರ್ ಟೆಕ್ನಾಲಜಿಗೋಸ್ಕರ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವೀಡಿಯೋಸಲ್ಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.